ಗುಡ್ ಈವ್ನಿಂಗ್ ಸರ್. ಕೊಡ್ರಾ ಮಾಡ್ತಾರೆ ನಿಮ್ಮ ಏರಿಯಲ್ಲಿ ಅವ್ರ ಬಗ್ಗೆ ಮಾಹಿತಿ ಕೊಡಬೇಕು. ಭಾಳ ಕಠಿಣ ಪನಿಷ್ಮೆಂಟ್ ಇರುತ್ತೆ. ಫ್ಯೂಚರ್ ಎಲ್ಲ ಹಾಲ್ ಆಗುತ್ತೆ. ಪ್ರಿಕಾಷನರಿ ಸ್ಟಡಿ ಚೆನ್ನಾಗಿ ನೀವೆಲ್ಲ ಸ್ಪೋರ್ಟ್ಸ್ ಆಡ್ತೀರಿ. ನಾವು ಒಂದು ಟೂರ್ನಮೆಂಟ್ ಕೂಡ ಈಗ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಸ್ಪೋರ್ಟ್ಸ್ ಆ್ಯಂಡ್ ಎಜುಕೇಷನ್ ಫೋಕಸ್ ಮಾಡಿ. ಏನಾದರೂ ಸಮಸ್ಯೆ ಇದ್ದರೆ, ಏನು ಡೌಟ್ ಇದ್ದರೆ ನಾವು ನೀವು ಆರಾಮಾಗಿ ಎನಿಥಿಂಗ್. ಓಕೆ, ಟೇಕ್ ಕೇರ್. ಏನಾದರೂ ಸಮಸ್ಯೆ ಇದೆಯಾ? காவல்துறை உறுப்பினர்களே மற்றும் காவல்துறை அதிகாரிகளே, உங்கள் யாவரையும் நம்முடைய 10th வார்டு எஜுகேஷனல் வெல்ஃபேர் சேரிட்டபிள் ட்ரஸ்ட் சார்பாக உங்கள் யாவரையும் வரவேற்கின்றேன். இந்த நிலையிலே எஸ்பி சாரை பற்றி ஒரு 2 நிமிடங்கள் நான் பேசி முடிக்கிறேன். அது இது வரலாறு மிக்க ஒரு சிறப்பு எஸ்பி. நான் பெருமை விரும்பவில்லை, அவரை மிகைப்படுத்த விரும்பவில்லை. அவர் செய்கிற துண்டுகள் மிக பெரியது. இந்த ரோடு ஷோ வர்றது கூட எஸ்பி சார்பா இதுதான் ஃபர்ஸ்ட் டைம் இந்த ரோட் ஷோ வர்றது. இன்னொன்னு முக்கியமா சொல்ல போனா, ஒரு அக்யூஸ்ட் வீட்டுக்கு போயிட்டு அவங்கள மனமாற சொல்லி, அவங்களுக்கு வேலை வாய்ப்பு வாங்கி கொடுக்க சொல்லி, மற்ற எல்லா விதமான ஏற்பாடுகளையும் செய்து கொடுக்கிற ஒரே ஒரு எஸ்பி யாருனாக்கா நம்ம இன்னைக்கு இருக்கிற எஸ்பி சார் தான். ஏன்னாக்கா நீதி, நேர்மை, அன்பு, பண்பு, பாசம் எல்லாம் நிறைந்த ஒரு எஸ்பி யாருனாக்கா நம்ம எஸ்பி தான். அதனால எங்களுக்கு கிடைச்சது ஒரு கோல்டன் ஆப்பர்ச்சுனிட்டி சார். இது கோல்டன் ஆப்பர்ச்சுனிட்டி. அதனால காவல்துறை ஒவ்வொருத்தருக்கும் நாங்க என்ன சொல்றோம்னாக்கா, மக்கள் உங்களோட இருக்கிறாங்க, நீங்க எங்களோட கூட இருங்க. அதுதான் சார். 2 டிமாண்ட்ஸ் சார். ஒன்னு வாட்டர் ப்ராப்ளம் இங்க இருக்குது. 1 month வாட்டர் ப்ராப்ளம் இல்லாத இருக்குது நம்ம 10th வார்டுக்கு. அது தயவுசெய்து கொஞ்சம் ஏற்பாடு பண்ணணும். 2வது முதியோர் பென்ஷன், அதாவது ஓல்ட் ஏஜ் பென்ஷன் ஏறக்குறைய 10,000 பீப்புளுக்கு வரல சார். அது எல்லாமே பிலோ பாவர்ட்டி லைன்ல இருக்கிறவங்க, வறுமை கோட்டில். ஆமா சார். ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ರಿಕ್ವೆಸ್ಟ್ ಮಾಡಿ ನಾವು ಕೂಡ ಹೇಳ್ತೀವಿ. ಲೆಟರ್ ಕೊಡಿ, ನಾವು ಡಿಪಾರ್ಟ್ಮೆಂಟ್ ಗಮನಕ್ಕೆ ತರ್ತೀವಿ. ಪೊಲೀಸ್ ಇಲಾಖೆ ಒಳಗಡೆ ಬರಲ್ಲ ಅದು. ಇನ್ನು ನಿಮ್ಗೆ ನಮ್ಮ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೆ ನಾವು ಮಾಡ್ತೀವಿ. வெஸ்டர்ன் எஜுகேஷன் கனம் பண்ணுவார். அதே போன்ற அடுத்த டிஎஸ்பி சார் அவர்களை கனம் படுத்துவார். அடுத்து சிஐ சார் அடுத்தானா எஸ்ஐ. அடுத்த எஸ்ஐ. ನಮಸ್ಕಾರ. ಇವತ್ತು ನಾನು ನಮ್ಮ ಅಧಿಕಾರಿ ಮತ್ತೆ ಸಿಬ್ಬಂದಿ ಜೊತೆ ತಂಡ ಮಾಡಿ ಈ ಮಾರಿಕೊಪ್ಪಂ ಏರಿಯಾದಲ್ಲಿ ರೂಟ್ ಮಾರ್ಚ್ ಮಾಡಿದ್ದೀವಿ. ಇವರೆಲ್ಲ ಒಳ್ಳೆ ಮಾತು ಹೇಳಿದ್ದಾರೆ. ಬಟ್ ನಮ್ದು ಮೇನ್ ಪರ್ಪಸ್ ಏನಿದೆ, ನಾವು ಇಲ್ಲಿ ರೂಟ್ ಮಾರ್ಚ್ ಮಾಡ್ತೀವಿ. ಪೊಲೀಸ್ ಮೇಲೆ, ಇಲಾಖೆ ಮೇಲೆ ಒಂದು ಭರವಸೆ ಬರಬೇಕು. ಏನು ಭಯ ಇತ್ತು ಅದು ಭಯ ಹೋಗ್ಬೇಕು. ಭಯ ಇರಬೇಕು, ಬಟ್ ಅದು ರೌಡಿಗಳು, ಕಳ್ಳರು ಅವ್ರಿಗೆ ಇರಬೇಕು. ಅವ್ರಿಗೆ ಪೂರ್ತಿ ಭಯ ಇರಬೇಕು. ಬಟ್ ಪಬ್ಲಿಕ್ಗೆ, ಜನಸಾಮಾನ್ಯರಿಗೆ ಅವರಿಗೆ ಪೂರ್ತಿ ಭರವಸೆ ಬರಬೇಕು. ಅವರಿಗೆ ಈ ಒಂದು ಕಾನ್ಫಿಡೆನ್ಸ್ ಬರಬೇಕು. ಅದಕ್ಕೆ ನಾವು ಬೇರೆ ಬೇರೆ ದಾರಿಯಲ್ಲಿ ಹೋಗಿ, ಇವರು ಬೀದಿಯಲ್ಲಿ ಹೋಗಿ ನಾವು ರೂಟ್ ಮಾರ್ಚ್ ಮಾಡ್ತಾ ಇದ್ದೀವಿ. ಕೆಲವು ಸಮಸ್ಯೆ ಹೇಳ್ತಾ ಇದ್ದಾರೆ, ಅದು ನಾವು ಬಗೆಹರಿಸಲಿಕ್ಕೆ ಪೂರ್ತಿ ಪ್ರಯತ್ನ ಮಾಡ್ತೀವಿ. ಬಾಕಿ ಅವರು 112 1930 ಇಂಪಾರ್ಟೆಂಟ್ ನಂಬರ್ಸ್ ಇದ್ರ ಬಗ್ಗೆ ಅವರಿಗೆ ಹೇಳಿದ್ದೀವಿ. ಮುಂದೆ ಕೂಡ ಈ ಥರ ಯಾರಿಗೆ ಏನಾದ್ರು ಸಮಸ್ಯೆ ಇದ್ದರೆ ಅವರು ಬಂದು ನಮಗೆ ಮಾಹಿತಿ ಕೊಡ್ಬೋದು. ಇವರು ಕೆಲವು 2 ವೀಲರ್ದು ಸಮಸ್ಯೆ ಇದೆ. ಇವರು ಹೊಸ 2 ವೀಲರ್ ಬೈಕ್ ಖರೀದಿ ಮಾಡ್ತಾರೆ, ಬಟ್ ನಂಬರ್ ಪ್ಲೇಟ್ ಹಾಕಲ್ಲ. ವಿದೌಟ್ ನಂಬರ್ ಪ್ಲೇಟ್ ವೆಹಿಕಲ್ ಯೂಸ್ ಮಾಡ್ತಾರೆ. ಅದು ಮಾಡಬಾರ್ದು. ನಮಗೆ ಯಾವುದೇ ಈ ಥರ ವೆಹಿಕಲ್ ಕಂಡು ಬಂದರೆ, ಹೊಸ ಇದ್ದರೆ ಕೂಡ ನಾವು ಇಮಿಡಿಯೇಟ್ಲಿ ಸೀಜ್ ಮಾಡ್ತೀವಿ. ಮತ್ತೆ ಅವ್ರ ಮೇಲೆ ಸೂಕ್ತ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ.
ಮತ್ತೆ ಹೆಲ್ಮೆಟ್ ಕೂಡ ಈಗ ನಾವು ಸ್ವಲ್ಪ ಇನ್ನೂ ಜಾಸ್ತಿ ಹಾಕಬೇಕು. ನಾವು ಡೈಲಿ ನೋಡ್ತಾ ಇದ್ದೀವಿ ಎಷ್ಟು ಜನ ಸತ್ತಿರ್ತಾರೆ. ಯಾಕೆ ಮೇನ್ ರೀಸನ್ ಹೆಲ್ಮೆಟ್ ಹಾಕಲಾರ್ದು ಇರುತ್ತೆ. ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಧರಿಸಿ. ಮತ್ತೆ ಬಾಕಿ ಟ್ರಾಫಿಕ್ ನಿಯಮ ಪಾಲನೆ ಮಾಡಿ. ಯಾವುದೇ ವೀಲಿಂಗ್ ಮಾಡ್ತಾರೆ ಅಥವಾ ಟ್ರಿಪಲ್ ರೈಡಿಂಗ್ ಮಾಡ್ತಾರೆ, ಮಾಡಬೇಡ. ನಾವು ಈಗ CCTV ಕ್ಯಾಮ್ರಾ ಕೂಡ ಎಲ್ಲ ಕಡೆ ಇನ್ಸ್ಟಾಲ್ ಮಾಡಿದ್ದೀವಿ. ನಾವು ಆನ್ಲೈನ್ ಫೈನ್ ಜನರೇಟ್ ಮಾಡಿ ನಿಮಗೆ ಫೈನ್ ಹಾಕ್ತೀವಿ. ಸೊ ನಿಮ್ಮೆಲ್ಲರ ಸಹಕಾರ ಮುಂದೆ ಕೂಡ ಈ ಥರ ಬೇಕಾಗುತ್ತೆ. ನಮ್ಮ ಹೊಸ ಮುಖ್ಯಮಂತ್ರಿ ಅವರು ಮೀಟಿಂಗ್ ತಗೊಂಡಿದ್ದಾರೆ ಲಾಸ್ಟ್ ವೀಕ್. ಅವರು ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದರ ಇನ್ಸ್ಟ್ರಕ್ಷನ್ ಒಂದು ಮುಖ್ಯ ಇನ್ಸ್ಟ್ರಕ್ಷನ್ ಇತ್ತು. ಇದು ಮುಂಚೆಯಿಂದ ಇದೆ, ರೂಲ್ಸ್ ಇತ್ತು. 21 ವರ್ಷ ಕಡಿಮೆ ಏಜ್ ಅಲ್ಲಿ ಯಾರು ಹುಡುಗರು ಇರ್ತಾರೆ, ಯಾರು ವ್ಯಕ್ತಿ ಇರ್ತಾರೆ, ಅವ್ರಿಗೆ ಯಾವುದೇ ಬಾರ್ ಇರಲಿ, ಸರಾಯಿ ಅಂಗಡಿ ಇರಲಿ, ಪಬ್ ಇರಲಿ, ಅಲ್ಲಿ ಅವ್ರಿಗೆ ಆಲ್ಕೋಹಾಲ್ ಕೊಡಬಾರ್ದು, ಮಾರಾಟ ಮಾಡಬಾರ್ದು. ಮತ್ತೆ ಯಾರು ಬರ್ತಾರೆ ಅವ್ರದ್ದು ID ಕಾರ್ಡ್ ತಗೊಳ್ಬೇಕು, ಎಂಟ್ರಿ ಮಾಡಬೇಕು. ಯಾವುದೇ ರೀತಿಯಿಂದ 21 ಇಯರ್ಸ್ ಕೆಳಗಡೆ ಯಾರು ವ್ಯಕ್ತಿಗೆ ಯಾವುದೇ ರೀತಿಯಿಂದ ಆಲ್ಕೋಹಾಲ್ ಕೊಡಬಾರ್ದು. ನಮಗೆ ಯಾವುದೇ ರೀತಿ ಕಂಡು ಬಂದರೆ ನಾವು ಎಕ್ಸೈಸ್ ಆಕ್ಟ್ ಮತ್ತು ಪೊಲೀಸ್ ಆಕ್ಟ್ ಪ್ರಕಾರ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತೀವಿ. ನಾವೆಲ್ಲ ಬಾರ್ಸ್ಗೆ ಮತ್ತು ವೈನ್ ಶಾಪ್ಸ್ಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ. ಈಗ ಮುಂದೆ ಇರೋದಕ್ಕೆ ಎನ್ಫೋರ್ಸ್ಮೆಂಟ್ ಕೂಡ ಮಾಡ್ತೀವಿ. ಪೇರೆಂಟ್ಸ್ದು ರೋಲ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ನೀವೇ ಡಿಸೈಡ್ ಮಾಡ್ತೀರಿ ಈಗ ನಿಮಗೆ ಡೆವಲಪ್ಮೆಂಟ್ ಆಗ್ತದೆ ಅಥವಾ ಇಲ್ಲ. ನಿಮ್ಮ ಮಕ್ಕಳಿಗೆ ನೀವು ಜಸ್ಟ್ ಅವರು ಬೈಕ್ ಕೇಳ್ತಾರೆ, ಹೊಸ ಹೆವಿ ಬೈಕ್, ಅದು ಕೊಡಬೇಡಿ. ಅವರಿಗೆ ಸ್ವಲ್ಪ ಎಜುಕೇಷನ್ ಮೇಲೆ ಫೋಕಸ್ ಮಾಡಿ. 18 ವರ್ಷ ಆದ ತಕ್ಷಣ ಅವರಿಗೆ ಬೈಕ್ ಕೊಡ್ತೀರಿ, ಅದು ಸರಿ ಇಲ್ಲ. ನೀವು ಅವರಿಗೆ ಫಸ್ಟ್ ಚೆನ್ನಾಗಿ ಕಾಲೇಜಲ್ಲಿ ಸೇರಿಸಿ ಅವರಿಗೆ ಏನಾದರೂ ಸ್ಕಿಲ್ ಕೊಡಿ. ಸೊ ದಟ್ ದೇ ಕ್ಯಾನ್ ಗೆಟ್ ಗುಡ್ ಜಾಬ್. ಅವರಿಗೆ ಮುಂದೆ ಒಳ್ಳೆ ಜಾಬ್ ಸಿಗಬೇಕು. ಈಗ KGF ಅಲ್ಲಿ ಇನ್ನು ಮುಂದೆ ಕೆಲವು ವರ್ಷದಲ್ಲಿ ಚೆನ್ನಾಗಿ ಇಂಡಸ್ಟ್ರೀಸ್ ಬರುತ್ತೆ. ಅವ್ರಿಗೆ ದೇ ಶುಡ್ ಬಿ ರೆಡಿ. ಅವ್ರಿಗೆ ಅದು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿಗೆ ಅವ್ರು ರೆಡಿ ಇರಬೇಕು. ಅದಕ್ಕೆ ಇವತ್ತಿಂದ ಪ್ರಿಪರೇಷನ್ ಆಗಬೇಕು. ಈಗ ಎಲ್ಲ ಟೆಕ್ನಾಲಜಿ ಇದೆ, ಮೊಬೈಲ್ ಫೋನ್, ಟ್ಯಾಬ್ಲೆಟ್ಸ್ ಇದೆ, ಎಲ್ಲ ನಿಮಗೆ ಎಲ್ಲ ನಾಲೆಜ್ ಸಿಗತ್ತೆ. ಬಟ್ ಅದು ಯೂಸ್ ಮಾಡಬೇಕು. ಸುಮ್ಮನೆ ಇದು ರೌಡಿ ಆಕ್ಟಿವಿಟಿ, ಗಾಂಜಾ ಆಕ್ಟಿವಿಟಿ ಅದರಲ್ಲಿ ಸೇರಿಸ್ತೀರಿ, ನಾವು ನಮ್ಮ ಪೊಲೀಸ್ ಅಲ್ಲಿ ಹೆಸರು ಬರುತ್ತೆ, FIR ಆಗತ್ತೆ, ಫುಲ್ ಲೈಫ್ ಹಾಳಾಗತ್ತೆ. ನಾವು ಯಾವುದೇ ರೀತಿಯಿಂದ ಅವರಿಗೆ ಬಿಡಲ್ಲ. ಯಾರು ಇಲ್ಲಿಗಲ್ ಆಕ್ಟಿವಿಟಿ ಮಾಡ್ತಾರೆ ಅದು ಬಿಡಲಿಕ್ಕೆ ಆಗಲ್ಲ. ಇದು ಪಬ್ಲಿಕ್ ಪ್ಲೇಸ್ ಅಲ್ಲಿ, ಪಾರ್ಕ್ಸ್ ಅಲ್ಲಿ ಹೋಗಿ ಅಲ್ಲಿ ಇದು ಇಲ್ಲಿಗಲ್ ಆಕ್ಟಿವಿಟಿ ಮಾಡ್ತಾರೆ, ಈ ಥರ ಏನಾದರೂ ಕುಡಿತಾರೆ, ನಾವು ಅವ್ರ ಮೇಲೆ ಕೇಸಸ್ ಮಾಡ್ತೀವಿ. ಥ್ಯಾಂಕ್ ಯು.